ನಾನು ಈಗ ದಾಲ್ ಲೇಕ್ನಲ್ಲಿ ಬೋಟಿಂಗ್ ಶುರು ಮಾಡಿದ್ದೀನಿ. ಈ ಬೋಟಿಂಗ್ ಒಂಥರ ಅದ್ಭುತವಾದಂಥ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ದಾಲ್ ಲೇಕ್ನಲ್ಲಿ ಬೋಟಿಂಗ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಬಂದಂಥ ಪ್ರವಾಸಿಗರು ಏನೋ ಒಂದು ಮಿಸ್ ಮಾಡಿದ್ರು ಅನ್ನೋಂಥ ಫೀಲ್ ಬಂದೇ ಬರುತ್ತೆ. ಇದು ಸುತ್ತಮುತ್ತಲೂ 25 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈ ಒಂದು ದಾಲ್ ಲೇಕ್ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ದಾಲ್ ಲೇಕ್ ಸರೋವರ ಏನಿದೆ, ಈ ಸರೋವರದಲ್ಲಿ 4 ಸ್ಪಾಟ್ಗಳಿಗೆ ವಿಸಿಟ್ ಮಾಡಲಾಗತ್ತೆ. 45 ನಿಮಿಷಗಳ ಕಾಲ ಪಯಣ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥ ಒಂದಷ್ಟು ಮನೆಗಳೇನಿದ್ದಾವೆ, ಬಂದಂಥ ಪ್ರವಾಸಿಗರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಲಾಗ್ತದೆ. ಯಾಕಂತಂದು ಹೇಳಿದ್ರೆ ನೀರಿನಲ್ಲಿಯೇ ಮನೆಗಳನ್ನು ಸಣ್ಣ ಸಣ್ಣ ಮನೆಗಳನ್ನು ಒಂಥರ ಲಾಡ್ಜ್ ರೀತಿ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ಲಾಡ್ಜ್ಗಳಿಗೂ ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ಬಂದಂಥ ಒಂದು ಏನು ಪ್ರವಾಸಿಗರಿದ್ದಾರೆ, ಆ ಪ್ರವಾಸಿಗರನ್ನು ಕೂಡ ಇಲ್ಲಿ ಒಂದು ವಿಶ್ರಾಂತಿ ಪಡೆಯುವಂಥ ಕೆಲಸವನ್ನು ಆಗುತ್ತೆ. ಹಾಗೆ ಅಂತ ಬಂದಂಥ ಪ್ರವಾಸಿಗರಿಗೆ ಹಣ್ಣು ವ್ಯಾಪಾರ ಆಗಿರ್ಬೋದು, ಜ್ಯೂಸ್ ಕೊಡುವಂಥದ್ದಾಗಿರ್ಬೋದು, ಮತ್ತು ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಟೀ ಕೂಡ ಮಾರ್ತಾ ಇದ್ದಾರೆ. ಬಂದಂಥ ಜನರಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾತಾಡೋಣ. ಅರಾ ಭಯ್ಯಾ ये कैसा व्यापार करते हैं तुम्हारे इधर? गुड इवनिंग सर। हमारे पास है सर कश्मीरी सेफ्रॉन कहवा, हॉट कॉफ़ी, हॉट चॉकलेट, कश्मीरी कहवा, 16 वेराइटीज मिक्स, ऑलनट वॉलनट बादाम कुचनट हनी ऑल्सो मिक्स। क्या पिलाएंगे आपके लिए? कहवा है, कॉफ़ी, हॉट, क्या पिलाएंगे? ಹಾಗೇನೆ ಇಲ್ಲಿ ಹಣ್ಣಿನ ವ್ಯಾಪಾರಸ್ಥರು ಇದ್ದಾರೆ. ಹಣ್ಣಿನ ವ್ಯಾಪಾರಸ್ಥರು ಯಾವ ರೀತಿ ಮಾತಾಡ್ತಾರೆ? कितना कितना चलता है व्यापार, कैसा चलता है? अभी थोड़ा कम है। हाँ, क्या क्या व्यापार करता है तुम? हम ये फ्रूट चाट बेचते हैं इधर डल लेक में। फ्रूट्स कट करने का देता है, जोश करता है? फ्रूट सैलेड ऑल फ्रूट मिक्स कटिंग स्लाइस टेस्टी। 1 plate 3% eating okay 1 plate no। ನೋಡಿ, ಇಲ್ಲಿ ಒಂದು ಕಡೆಗೆ ಈ ಲೇಕ್ನ ಪಯಣ ಬೋಟಿಂಗ್ ಶುರುವಾದಂಥ ಸಂದರ್ಭದಲ್ಲಿ ಬಂದಂಥ ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಲಿಕ್ಕೆ, ಉಳ್ಕೊಳ್ಳೋಕ್ಕೆ, ವಿಶ್ರಾಂತಿ ಪಡೀಲಿಕ್ಕೆ ಮನೆಗಳ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಬಂದಂಥ ಪ್ರವಾಸಿಗರಿಗೆ ಏನಾದರೂ ಹಸಿವಾದರೆ ಫ್ರೂಟ್ ಸಲಾಡ್ ಕೊಡುವಂಥದ್ದಾಗಿರ್ಬೋದು. ಹಾಗೆಯೇ ಈ ಒಂದು ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತಂದು ಹೇಳಿದ್ರೆ ಟೀ, ಕಾಫಿ, ಹಾರ್ಲಿಕ್ಸ್ ಈ ಥರದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿರುವಂತಹ ಜನ ಅದನ್ನೇ ಒಂದು ರೀತಿಯ ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರವಾಸಿಗರು ಹೆಚ್ಚೆಚ್ಚು ಇಲ್ಲಿ ಬರಲಿ ಅನ್ನೋಂಥ ಅವರು ಕೂಡ ಸಾಕಷ್ಟು ಬಯಕೆಗಳನ್ನ ಹೊಂದಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಸಿಟ್ ಕೊಡ್ತಾರೆ. ಮತ್ತಷ್ಟು ಪ್ಲೇಸ್ಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ, ಬನ್ನಿ ನೋಡೋಣ. ದಾಲ್ ಲೇಕ್ನ ಸುತ್ತಾಟವನ್ನು ಮುಗಿಸಿ ಈಗ ನಾವು ಮತ್ತೆ ದಡಕ್ಕೆ ಬಂದಿದ್ದೀವಿ. ಒಂದು ಕಡೆ ಒಂದು ರೀತಿಯ ಅದ್ಭುತ ಅನುಭವ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ರೀತಿ ಒಂದು ಮಾರ್ಕೆಟ್ಗೆ ಹೋಗಿದ್ವಿ, ಅದೇ ರೀತಿಯಾಗಿ ಲಾಡ್ಜಿಂಗ್ ಹೋಗಿದ್ವಿ, ಹೌಸ್ ಬೋಟಿಂಗ್ ಹೋಗಿದ್ವಿ. ಈ ರೀತಿಯ ವಿಭಿನ್ನವಾದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸನ್ನು ನಾವು ಕೂಡ ಮಾಡಿದ್ವಿ. ಒಂದು ರೀತಿಯ ಅದ್ಭುತ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೀಗ ಮತ್ತೆ ಮುಂದೆ ಹೋಗ್ತೀವಿ. ಮುಂದಿನ ಸ್ಥಳ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾನು ಈಗ ದಾಲ್ ಲೇಕ್ನಲ್ಲಿ ಬೋಟಿಂಗ್ ಶುರು ಮಾಡಿದ್ದೀನಿ. ಈ ಬೋಟಿಂಗ್ ಒಂಥರ ಅದ್ಭುತವಾದಂಥ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ದಾಲ್ ಲೇಕ್ನಲ್ಲಿ ಬೋಟಿಂಗ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಬಂದಂಥ ಪ್ರವಾಸಿಗರು ಏನೋ ಒಂದು ಮಿಸ್ ಮಾಡಿದ್ರು ಅನ್ನೋಂಥ ಫೀಲ್ ಬಂದೇ ಬರುತ್ತೆ. ಇದು ಸುತ್ತಮುತ್ತಲೂ 25 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈ ಒಂದು ದಾಲ್ ಲೇಕ್ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ದಾಲ್ ಲೇಕ್ ಸರೋವರ ಏನಿದೆ, ಈ ಸರೋವರದಲ್ಲಿ 4 ಸ್ಪಾಟ್ಗಳಿಗೆ ವಿಸಿಟ್ ಮಾಡಲಾಗತ್ತೆ. 45 ನಿಮಿಷಗಳ ಕಾಲ ಪಯಣ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥ ಒಂದಷ್ಟು ಮನೆಗಳೇನಿದ್ದಾವೆ, ಬಂದಂಥ ಪ್ರವಾಸಿಗರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಲಾಗ್ತದೆ. ಯಾಕಂತಂದು ಹೇಳಿದ್ರೆ ನೀರಿನಲ್ಲಿಯೇ ಮನೆಗಳನ್ನು ಸಣ್ಣ ಸಣ್ಣ ಮನೆಗಳನ್ನು ಒಂಥರ ಲಾಡ್ಜ್ ರೀತಿ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ಲಾಡ್ಜ್ಗಳಿಗೂ ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ಬಂದಂಥ ಒಂದು ಏನು ಪ್ರವಾಸಿಗರಿದ್ದಾರೆ, ಆ ಪ್ರವಾಸಿಗರನ್ನು ಕೂಡ ಇಲ್ಲಿ ಒಂದು ವಿಶ್ರಾಂತಿ ಪಡೆಯುವಂಥ ಕೆಲಸವನ್ನು ಆಗುತ್ತೆ. ಹಾಗೆ ಅಂತ ಬಂದಂಥ ಪ್ರವಾಸಿಗರಿಗೆ ಹಣ್ಣು ವ್ಯಾಪಾರ ಆಗಿರ್ಬೋದು, ಜ್ಯೂಸ್ ಕೊಡುವಂಥದ್ದಾಗಿರ್ಬೋದು, ಮತ್ತು ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಟೀ ಕೂಡ ಮಾರ್ತಾ ಇದ್ದಾರೆ. ಬಂದಂಥ ಜನರಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾತಾಡೋಣ. ಅರಾ ಭಯ್ಯಾ ये कैसा व्यापार करते हैं तुम्हारे इधर? गुड इवनिंग सर। हमारे पास है सर कश्मीरी सेफ्रॉन कहवा, हॉट कॉफ़ी, हॉट चॉकलेट, कश्मीरी कहवा, 16 वेराइटीज मिक्स, ऑलनट वॉलनट बादाम कुचनट हनी ऑल्सो मिक्स। क्या पिलाएंगे आपके लिए? कहवा है, कॉफ़ी, हॉट, क्या पिलाएंगे? ಹಾಗೇನೆ ಇಲ್ಲಿ ಹಣ್ಣಿನ ವ್ಯಾಪಾರಸ್ಥರು ಇದ್ದಾರೆ. ಹಣ್ಣಿನ ವ್ಯಾಪಾರಸ್ಥರು ಯಾವ ರೀತಿ ಮಾತಾಡ್ತಾರೆ? कितना चलता है व्यापार, कैसा चलता है? अभी थोड़ा कम है। क्या क्या व्यापार करता है तुम? हम ये फ्रूट चाट बेचते हैं इधर डल लेक में। फ्रूट्स कट करने का देता है, जोश करता है? फ्रूट सैलेड ऑल फ्रूट मिक्स कटिंग स्लाइस टेस्टी। 1 plate 3% eating okay 1 plate
No? ನೋಡಿ ಇಲ್ಲಿ ಒಂದು ಕಡೆಗೆ ಈ ಲೇಕ್ನ ಪಯಣ ಬೋಟಿಂಗ್ ಶುರುವಾದಂಥ ಸಂದರ್ಭದಲ್ಲಿ ಬಂದಂಥ ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಉಳ್ಕೊಳ್ಳೋಕ್ಕೆ ವಿಶ್ರಾಂತಿ ಪಡೀಲಿಕ್ಕೆ ಮನೆಗಳ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಬಂದಂಥ ಪ್ರವಾಸಿಗರಿಗೆ ಏನಾದರೂ ಹಸಿವಾದರೆ ಫ್ರೂಟ್ ಸಲಾಡ್ ಕೊಡುವಂಥದ್ದಾಗಿರ್ಬೋದು. ಹಾಗೆಯೇ ಈ ಒಂದು ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತಂದು ಹೇಳಿದ್ರೆ ಟೀ ಕಾಫಿ ಹಾರ್ಲಿಕ್ಸ್ ಈ ಥರದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿರುವಂತಹ ಜನ ಅದನ್ನೇ ಒಂದು ರೀತಿಯ ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರವಾಸಿಗರು ಹೆಚ್ಚೆಚ್ಚು ಇಲ್ಲಿ ಬರಲಿ ಅನ್ನೋಂಥ ಅವರು ಕೂಡ ಸಾಕಷ್ಟು ಬಯಕೆಗಳನ್ನ ಹೊಂದಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಸಿಟ್ ಕೊಡ್ತಾರೆ. ಮತ್ತಷ್ಟು ಪ್ಲೇಸ್ಗಳನ್ನ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ, ಬನ್ನಿ ನೋಡೋಣ. ಡಾಲ್ ಲೇಕ್ನ ಸುತ್ತಾಟವನ್ನು ಮುಗಿಸಿ ಈಗ ನಾವು ಮತ್ತೆ ದಡಕ್ಕೆ ಬಂದಿದ್ದೀವಿ. ಒಂದು ಕಡೆ ಒಂದು ರೀತಿಯ ಅದ್ಭುತ ಅನುಭವ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ರೀತಿ ಒಂದು ಮಾರ್ಕೆಟ್ಗೆ ಹೋಗಿದ್ವಿ, ಅದೇ ರೀತಿಯಾಗಿ ಲಾಡ್ಜಿಂಗ್ ಹೋಗಿದ್ವಿ, ಹೌಸ್ ಬೋಟಿಂಗ್ ಹೋಗಿದ್ವಿ. ಈ ರೀತಿಯ ವಿಭಿನ್ನವಾದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸನ್ನು ನಾವು ಕೂಡ ಮಾಡಿದ್ವಿ. ಒಂದು ರೀತಿಯ ಅದ್ಭುತ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಮತ್ತೆ ಮುಂದೆ ಹೋಗ್ತೀವಿ. ಮುಂದಿನ ಸ್ಥಳ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾನು ಈ ಡಾಲ್ ಲೇಕ್ನಲ್ಲಿ ಬೋಟಿಂಗ್ ಶುರು ಮಾಡಿದ್ದೀನಿ. ಈ ಬೋಟಿಂಗ್ ಒಂಥರ ಅದ್ಭುತವಾದಂಥ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಾಲ್ ಲೇಕ್ನಲ್ಲಿ ಬೋಟಿಂಗ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಬಂದಂಥ ಪ್ರವಾಸಿಗರು ಏನೋ ಒಂದು ಮಿಸ್ ಮಾಡಿದ್ರು ಅನ್ನೋಂಥ ಫೀಲ್ ಬಂದೇ ಬರುತ್ತೆ. ಇದು ಸುತ್ತಮುತ್ತಲೂ 25 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈ ಒಂದು ಡಾಲ್ ಲೇಕ್ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ಡಾಲ್ ಲೇಕ್ ಸರೋವರ ಏನಿದೆ, ಈ ಸರೋವರದಲ್ಲಿ 4 ಸ್ಪಾಟ್ಗಳಿಗೆ ವಿಸಿಟ್ ಮಾಡಲಾಗತ್ತೆ. 45 ನಿಮಿಷಗಳ ಕಾಲ ಪಯಣ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥ ಒಂದಷ್ಟು ಮನೆಗಳೇನಿದ್ದಾವೆ, ಬಂದಂಥ ಪ್ರವಾಸಿಗರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಇಲ್ಲಿ ಮಾಡಲಾಗ್ತದೆ. ಯಾಕಂತಂದು ಹೇಳಿದ್ರೆ ನೀರಿನಲ್ಲಿಯೇ ಮನೆಗಳನ್ನು ಸಣ್ಣ ಸಣ್ಣ ಮನೆಗಳನ್ನು ಒಂಥರ ಲಾಡ್ಜ್ ರೀತಿ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ಲಾಡ್ಜ್ಗಳಿಗೂ ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ಬಂದಂಥ ಏನು ಪ್ರವಾಸಿಗರು ಇದ್ದಾರೆ, ಆ ಪ್ರವಾಸಿಗರನ್ನು ಕೂಡ ಇಲ್ಲಿ ಒಂದು ವಿಶ್ರಾಂತಿ ಪಡೆಯುವಂಥ ಕೆಲಸವನ್ನು ಆಗುತ್ತೆ. ಹಾಗೆ ಅಂತ ಬಂದಂಥ ಪ್ರವಾಸಿಗರಿಗೆ ಹಣ್ಣು ವ್ಯಾಪಾರ ಆಗಿರ್ಬೋದು, ಜ್ಯೂಸ್ ಕೊಡುವಂಥದ್ದಾಗಿರ್ಬೋದು. ಮತ್ತು ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಟೀ ಕೂಡ ಮಾರ್ತಾ ಇದ್ದಾರೆ. ಬಂದಂಥ ಜನರಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾತಾಡೋಣ. ಅರಾ ಭಯ್ಯಾ, ये कैसा व्यापार करते हैं तुम्हारे इधर? गुड इवनिंग सर, हमारे पास है कश्मीरी सेफ्रॉन कहवा, हॉट कॉफ़ी, हॉट चॉकलेट, कश्मीरी कहवा, 16 वेराइटीज मिक्स, ऑलनट वॉलनट बादाम कुचनट हनी आल्सो मिक्स. क्या पिलाएंगे आपके लिए? कहवा है, कॉफ़ी, हॉट, क्या पिलाएंगे? ಹಾಗೇನೆ ಇಲ್ಲಿ ಹಣ್ಣಿನ ವ್ಯಾಪಾರಸ್ಥರು ಇದ್ದಾರೆ. ಹಣ್ಣಿನ ವ್ಯಾಪಾರಸ್ಥರು ಯಾವ ರೀತಿ ಮಾತಾಡ್ತಾರೆ? कितना चलता है व्यापार, कैसा चलता है? अभी थोड़ा कम है. क्या क्या व्यापार करता है तुम? हम ये फ्रूट चाट बेचते हैं इधर डल लेक में. फ्रूट्स कट करने का देता है, जोश करता है? फ्रूट सैलेड ऑल फ्रूट मिक्स कटिंग स्लाइस टेस्टी. 1 plate 3% eating. Okay, 1 plate. No? ನೋಡಿ ಇಲ್ಲಿ ಒಂದು ಕಡೆಗೆ ಈ ಲೇಕ್ನ ಪಯಣ ಬೋಟಿಂಗ್ ಶುರುವಾದಂಥ ಸಂದರ್ಭದಲ್ಲಿ ಬಂದಂಥ ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಉಳ್ಕೊಳ್ಳೋಕ್ಕೆ ವಿಶ್ರಾಂತಿ ಪಡೀಲಿಕ್ಕೆ ಮನೆಗಳ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಬಂದಂಥ ಪ್ರವಾಸಿಗರಿಗೆ ಏನಾದರೂ ಹಸಿವಾದರೆ ಫ್ರೂಟ್ ಸಲಾಡ್ ಕೊಡುವಂಥದ್ದಾಗಿರ್ಬೋದು. ಹಾಗೆಯೇ ಈ ಒಂದು ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತಂದು ಹೇಳಿದ್ರೆ ಟೀ ಕಾಫಿ ಹಾರ್ಲಿಕ್ಸ್ ಈ ಥರದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿರುವಂತಹ ಜನ ಅದನ್ನೇ ಒಂದು ರೀತಿಯ ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರವಾಸಿಗರು ಹೆಚ್ಚೆಚ್ಚು ಇಲ್ಲಿ ಬರಲಿ ಅನ್ನೋಂಥ ಅವರು ಕೂಡ ಸಾಕಷ್ಟು ಬಯಕೆಗಳನ್ನ ಹೊಂದಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಸಿಟ್ ಕೊಡ್ತಾರೆ. ಮತ್ತಷ್ಟು ಪ್ಲೇಸ್ಗಳನ್ನ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ, ಬನ್ನಿ ನೋಡೋಣ. ಡಾಲ್ ಲೇಕ್ನ ಸುತ್ತಾಟವನ್ನು ಮುಗಿಸಿ ಈಗ ನಾವು ಮತ್ತೆ ದಡಕ್ಕೆ ಬಂದಿದ್ದೀವಿ. ಒಂದು ಕಡೆ ಒಂದು ರೀತಿಯ ಅದ್ಭುತ ಅನುಭವ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ರೀತಿ ಒಂದು ಮಾರ್ಕೆಟ್ಗೆ ಹೋಗಿದ್ವಿ, ಅದೇ ರೀತಿಯಾಗಿ ಲಾಡ್ಜಿಂಗ್ ಹೋಗಿದ್ವಿ, ಹೌಸ್ ಬೋಟಿಂಗ್ ಹೋಗಿದ್ವಿ. ಈ ರೀತಿಯ ವಿಭಿನ್ನವಾದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸನ್ನು ನಾವು ಕೂಡ ಮಾಡಿದ್ವಿ. ಒಂದು ರೀತಿಯ ಅದ್ಭುತ ಕ್ಷಣ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಮತ್ತೆ ಮುಂದೆ ಹೋಗ್ತೀವಿ. ಮುಂದಿನ ಸ್ಥಳ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋಂಥದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ.